ಹಲ್ಲೆಲೂಯಾ. ಹೇಗಿದ್ದೀರಾ? ಈ ಮುಂಚಾನ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟದ್ದು ಒಳ್ಳೆ ಭಾಗ್ಯ. ಬನ್ನಿ, ಬೇಗನೆ ಒಂದು ಸಣ್ಣ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ನಾವೆಲ್ಲರೂ ಸಭೆಗಳಿಗೆ ಸಿದ್ಧರಾಗೋಣ. ಪ್ರಲಾಪದ ಪುಸ್ತಕಗಳು 5ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಲ್ಯಾಮೆಂಟೇಷನ್ಸ್ 5:1. ಆಮೆನ್. ಓ ಕರ್ತನೇ, ನನ್ನ ಮೇಲೆ ಬಂದ ದುರ್ಗತಿಯನ್ನು ಜ್ಞಾಪಕ ಮಾಡಿಕೋ, ಪರಿಗಣಿಸು, ನಮ್ಮ ನಿಂದೆಯನ್ನು ನೋಡು. Remember, O Lord, what is come upon us. Consider and behold our reproach. Amen. ಭಕ್ತನು ಒಂದು ಮಾತು ಹೇಳುತ್ತಾ ಇದ್ದಾನೆ. ಅದೇನಂದ್ರೆ, ಓ ಕರ್ತನೆ, ನನ್ನ ಮೇಲೆ ಬಂದ ದುರ್ಗತಿಯನ್ನು ನೀನು ಜ್ಞಾಪಕ ಮಾಡಿ. ನೀವು ಯಾವತ್ತೇನಾದ್ರೂ ಕೇಳಿದ್ದೀರಾ? ನಮ್ಮಲ್ಲಿ ಯಾರೇನಾದ್ರೂ ಕೇಳಿದಾರ? ನನ್ನ ದುರ್ಗತಿಯನ್ನು, ನನ್ನ ಸ್ಥಿತಿಯನ್ನು ನೀನು ಜ್ಞಾಪಕ ಮಾಡಿ. ಇದು ನಮ್ಮ ಅಧಿಕಾರವಿದೆ. ವಿ ಹ್ಯಾವ್ ದಿಸ್ ಅಥಾರಿಟಿ. ಯಾರು ದೇವರಿಗಾಗಿ ನೋಡಿ, ಇಷ್ಟು ದಿನದಿಂದ ನೀವು ಪ್ರತಿದಿನ ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ. ನಮಗೆ ಒಂದು ಅಧಿಕಾರವಿದೆ. ಏನಂತ? ಬೆಳಿಗ್ಗೆ ಪ್ರತಿ ಮುಂಜಾನೆ ಎದ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ವಾಕ್ಯದ ಧ್ಯಾನದಲ್ಲಿದ್ದೀವಿ. ನಮಗೆ ಅಧಿಕಾರವಿದೆ ಸ್ವಾಮಿ. ನಮ್ಮ ದುರ್ಗತಿಯನ್ನು ನೀನು ಜ್ಞಾಪಕ ಮಾಡುವಂತ ದೇವರನ್ನು ಪ್ರಶ್ನಿಸೋದು. ಐ ಮೀನ್, ಜ್ಞಾಪಕ ಮಾಡಿಕೊಂಡು ಅದು ಏನು ಮಾಡಬೇಕು? ದೇವರಿಗೆ ನೀನು ಪರಿಗಣಿಸು. ಐ ಮೀನ್, ಹಲ್ಲೆಲೂಯಾ. ರಿಮೆಂಬರ್ ಅಂಡ್ ಕನ್ಸಿಡರ್. ಈ ಲೋಕದಲ್ಲಿ ನಿಮ್ಮ ಕಷ್ಟ, ನಷ್ಟ, ದುಃಖ, ವ್ಯಾಧಿ, ಬಾಧೆ ಯಾರು ಕೂಡ ಜ್ಞಾಪಕ ಮಾಡಲ್ಲ. ನೋಬಡಿ ಇಸ್ ದೇರ್. ಯಾರು ಕೂಡ ಜ್ಞಾಪಕನೇ ಮಾಡಿಕೊಡಲಿಲ್ಲ ಅಂದ್ರೆ ಪರಿಗಣಿಸ್ತಾರ? ಇಲ್ಲ. ಬಟ್ ಭಕ್ತನು ಹೇಳ್ತಾ ಇದ್ದಾನೆ, ದೇವರೇ ನೀನೊಬ್ಬನಿದ್ಯಾ. ನಾನು ಪ್ರತಿದಿನ ನಿನಗಾಗಿ ವಾಕ್ಯದ ರೂಪದಲ್ಲಿ ಕಾಯ್ತಾ ಇದ್ದೀನಿ. ಪ್ರತಿದಿನ ಪ್ರಾರ್ಥನೆಯಿಂದ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಕೂರ್ತಾ ಇದ್ದೀವಿ. ಆದ್ರಿಂದ ನನ್ನ ಕಷ್ಟ, ದುಃಖ, ಆಮೇನ್, ನನ್ನ ಮೇಲೆ ಬಂದ ದುರ್ಗತಿಯನ್ನು ನೀನು ಜ್ಞಾಪಕ ಮಾಡಿಕೋ, ಪರಿಗಣಿಸು. ಈ ಕೇಳುವ ಧೈರ್ಯ ನಮ್ಮಲ್ಲಿ ಇರಬೇಕು. ಅಂದರೆ ನಾವು ದೇವರಿಗೆ ಸ್ವಂತ ಮಕ್ಕಳಾಗಿ ಜೀವಿಸಬೇಕು. ದೇವರ ಮೇಲೆ ಮಾತ್ರ ಆಧಾರ ಪಡಬೇಕು. ನಮ್ಮ ನಿಂದೆಯನ್ನು ನೋಡು. ಅನೇಕರು ಅನೇಕ ನಿಂದೆ ಪಾಲಾಗಿದ್ದೀರಾ. ನಮ್ಮ ನಿಂದೆಗಳನ್ನು ನೋಡುವ ದೇವರು ಒಬ್ಬರಿದ್ದಾರೆ. ಆ ದೇವರನ್ನು ನೀವು ಇವತ್ತು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಪ್ರತಿದಿನ ದೇವರಿಗೆ ಹೇಳಬೇಕು, ಅಯ್ಯ ನನ್ನನ್ನು ಜ್ಞಾಪಕ ಮಾಡಿಕೊಯ್ಯ. ಈ ಬೆಳಿಗ್ಗೆ ಎದ್ದೇಳಿದ್ದೀನಿ, ನಿನ್ನ ಪಾದದ ಬಳಿಯಲ್ಲಿ ಪ್ರಾರ್ಥನೆಗಾಗಿ ಬಂದಿದ್ದೀನಿ. ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಸ್ಥಿತಿಗತಿಗಳನ್ನು ಜ್ಞಾಪಕ ಮಾಡಿಕೊ ಅಂತ ದೇವರಿಗೆ ಸಕಲವು ಒಪ್ಪಿಸಿದ್ದಾರೆ. ದೇವರು ಅವುಗಳನ್ನು ಪರಿಗಣಿಸಿ, ಅವುಗಳಿಂದ ದೇವರು ನಿಮ್ಗೆ ಒಂದು ಒಳ್ಳೆ ದಾರಿಯನ್ನು ಒದಗಿಸಿಕೊಡುತ್ತಾರೆ. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದೇವರು ನಮ್ಮನ್ನು ನೋಡುವ ದೇವರಾಗಿದ್ದಾರೆ. ಈ ದೇವರು ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುವ ದೇವರಾಗಿದ್ದಾರೆ. ಈ ದೇವರು ನಮ್ಮನ್ನು ಪರಿಗಣಿಸುವ ದೇವರಾಗಿದ್ದಾರೆ. ಸೊ ಬನ್ನಿ, ಪ್ರಾರ್ಥನೆ ಮಾಡೋಣ. ನಿಶ್ಚಯವಾಗಿ ಈ ದಿನದಲ್ಲಿ ನಿಮ್ಮನ್ನು ಕೈ ಬಿಡದೆ ದೇವರು ನಿಮ್ಮನ್ನು ನಡೆಸಿ ನಿಮ್ಮನ್ನು ಬಲಪಡಿಸುತ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಈ ಮಕ್ಕಳನ್ನು ನೀನೇ ಜ್ಞಾಪಕ ಮಾಡಿಕೊಂಡು ಪರಿಗಣಿಸಿ ಅವರ ನಿಂದೆಯಿಂದ ನೀನು ತೊಲಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೊಟ್ಟಾಗಿ ಭೇಟಿಯಾಗುವಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.